ರೈಟರ್ಗಳಿಗೆ ಕೆಲಸ ಇರ್ತಿರಲಿಲ್ಲ. ಸೊ ಅವರೇನು ಮಾಡೋರು ಅಂತ ಹೇಳಿದ್ರೆ ಈ ಹಾತಿಮ್ ತಾಯಿ, ತುಫಾನ್ ಮೈಲು, ಬಾಂಬೆ ಮೇಯ್ಲು ಈ ಥರದ್ದು ಈ ಫೋಕ್ ಸಬ್ಜೆಕ್ಟ್ಗಳು ಅದೆಲ್ಲ ಬರ್ತಿತ್ತಲ್ಲ, ರಾಮಾಯಣ, ಲವಕುಶ, ಅದು ಈ ಥರ ಸೀತಾರಾಮ ಕಲ್ಯಾಣ, ಈ ಥರದ ಬೇರೆ ಭಾಷೆಗಳಲ್ಲಿ ಬಂದ ಚಿತ್ರಗಳಿಗೆ ರೈಟ್ರುಗಳು ಸಂಭಾಷಣೆ ಬರೆಯೋರು. ಆಮೇಲೆ ನಮ್ಮ ಕಲಾವಿದರು, ಎಷ್ಟೋ ಜನ ನಮ್ಮ ಕಲಾವಿದರುಗಳು ಅಲ್ಲಿ ಕಂಠದಾನ ನೀಡ್ತಾಯಿದ್ದರು, ವಾಯ್ಸ್. ನಮ್ಮ KS ಅಶ್ವಥ್ ಅವರು ಬಹಳ ಚಿತ್ರಗಳಿಗೆ ಕಂಠದಾನ ನೀಡಿದ್ದಾರೆ. ಅವ್ರು ತುಂಬ ಒಳ್ಳೆ ಕಂಠ, ಸಿರಿಕಂಠ ನಮ್ಮ ಅಶ್ವಥ್ ಸಾರ್ದು. ಅವರು ಅದನ್ನೇ ಕೊಡ್ತಾಯಿದ್ರು. ಹುಣಸೂರು ಕೃಷ್ಣಮೂರ್ತಿಗಳು ಅಂತ ಹೇಳಿದ್ನಲ್ಲ, ಅವರು ಕೂಡ NT ರಾಮರಾವ್ಗೆ ಒಂದು ಮೈಥಲಾಜಿಕಲ್ ಪಿಕ್ಚರಲ್ಲಿ ಸೀತಾರಾಮ ಕಲ್ಯಾಣ ಅಂತ ಏನೋ ಇರಬೇಕು, ಅದರಲ್ಲಿ ರಾವಣನ ಪಾರ್ಟ್ಗೆ ಹುಣಸೂರು ಅವರು ವಾಯ್ಸ್ ಕೊಟ್ಟಿದ್ದರು. ಅವತ್ತಿನ ದಿವಸ ಈ ಕಲಾವಿದರಿಗೆ ಜೀವನ ಮಾಡೋದೇ ಕಷ್ಟ ಇದ್ದಾಗ ಈ ಥರ ನಾಟಕಗಳಿಗೆ ಹೋಗೋದು, ಈ ಥರ ಡಬ್ಬಿಂಗ್ ಪಿಕ್ಚರ್ ಕೆಲಸ ಮಾಡೋದು, ಈ ಥರ ಮಾಡ್ತಾಯಿದ್ರು. ಇದು ಯಾವಾಗ ಜಾಸ್ತಿ ಆಯಿತೋ ಡಬ್ಬಿಂಗ್ ಚಿತ್ರ ನಿಲ್ಲಿಸಬೇಕು ಅಂತ ದೊಡ್ಡ ಗಲಾಟೆ ಮಾಡಿ, ದೊಡ್ಡ ಆಂದೋಲನ ಮಾಡಿ ಡಬ್ಬಿಂಗ್ ಚಿತ್ರಗಳೆಲ್ಲ ನಿಲ್ಲಿಸ್ಬಿಟ್ರು. ಯಾತಕ್ಕೋಸ್ಕರ? ನಮ್ಮ ಜನಕ್ಕೆ ಇಲ್ಲಿ ಊಟಕ್ಕೆ ದುಡ್ಡಿಲ್ಲ, ಕೆಲಸ ಇಲ್ಲ, ಇಲ್ಲದೆ ಇರುವಾಗ ಬೇರೆ ಭಾಷೆಯಲ್ಲಿ ಯಾವನೋ ಪಾರ್ಟ್ ಮಾಡಿರ್ತಾನೆ, ಮಹಿಪಾಲ್ ಅಂತ, ಇನ್ಯಾವನೋ ಮಾಡಿರ್ತಾನೆ, ಅವನಿಗೆ ಕಂಠದಾನ. ಅದು ಹೆಂಗೆ ನ್ಯಾಚುರಲಾಗಿ ಒಪ್ಕೋತ್ತೆ ಜನ ನೋಡೋರು ಏನೋ ಅಂತ. ಸೊ ಈ ಥರದ್ದೆಲ್ಲ ಪ್ರಾರಂಭದಲ್ಲಿತ್ತು. ಈಗ ಪ್ರಸ್ತುತ ನಾನು ಬರ್ತೀನಿ ನನ್ನ ಕತೆಗೆ. ಯಾವ ವರ್ಷದಲ್ಲಿ ಸರ್ ಡಬ್ಬಿಂಗ್? ಡಬ್ಬಿಂಗ್ ಸರ್ ನನ್ನ ಡಬ್ಬಿಂಗ್ ಆಂದೋಲನನೇ ಆಯಿತು. ಅದು ನಾನು ಮದ್ರಾಸ್ಗೆ ಹೋಗಿದ್ದಾಗ 62 ವರ್ಷ, ಅವಾಗೆಲ್ಲ ಡಬ್ಬಿಂಗ್ ಇರ್ತಿತ್ತು. ಆಮೇಲೆ ರಾಜ್ಕುಮಾರು ಅವರು ಇವರುಗಳೆಲ್ಲ ಸೇರಿಕೊಂಡು ಆಂದೋಲನ ಮಾಡೋರು. ನಮ್ಮೂರು ಜನ ನೆನೆಸ್ಕೊಳ್ಳೇಬೇಕು ಇವತ್ತು. ಆನಕೃಷ್ಣ ರಾಯರು, ರಾಮಮೂರ್ತಿಗಳು ಅವರೆಲ್ಲ ಮೊದಲೇ ಗಲಾಟೆ ಮಾಡ್ತಿದ್ರು, ಡಬ್ಬಿಂಗ್ ಬೇಡ, ಡಬ್ಬಿಂಗ್ ಬೇಡ ಅಂತ. ಆಮೇಲೆ ರಾಜ್ಕುಮಾರ್ ಎಲ್ಲ ಒಂದು ರೌಂಡ್ ಎಲ್ಲ ಹೋಗಿದ್ದು ಬಂದರು. ಡಬ್ಬಿಂಗ್ ಚಿತ್ರಗಳೇ ನಿಂತೋಯ್ತು ಅವತ್ತೊಂದು ದಿವಸಕ್ಕೆ. ಇವತ್ತೊಂದು ದಿವಸಕ್ಕೆ ಏನಾಯಿತು, ಭಾಷೆನ ಯಾವ ಭಾಷೆನೂ ಕೂಡ ಎಲ್ಲಿ ಬಂದರೂ ಕೂಡ ಎಲ್ಲರೂ ನೋಡಬೇಕು, ಇದು ಕಾನ್ಸ್ಟಿಟ್ಯೂಷನ್ ಇದು. ಸೊ ಇದನ್ನು ಹೇರಬಾರ್ದು. ಇದು ಅಕಸ್ಮಾತ್ ಅವನು ಅಮಿತಾಬ್ ಬಚ್ಚನ್ ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ನೋಡಬೇಕು, ನಾವು ಎಲ್ಲರೂ ಬೆಳೆಸಬೇಕು, ನಮ್ಮ ಚಿತ್ರಗಳು ಅಲ್ಲಿ ಹೋಗಬೇಕು, ಆ ಚಿತ್ರಗಳು ಇಲ್ಲಿ ಬರಬೇಕು ಅಂದ್ರೆ ಕೋರ್ಟಲ್ಲಿ ಯಾವನೋ ಕೇಸ್ ಹಾಕಿ ಏನು ಮಾಡಿ ಹಲವು ವರ್ಷಗಳು ನಡೆದು ಇವತ್ತಿನ ದಿವಸ ಡಬ್ಬಿಂಗ್ ಚಿತ್ರಗಳು ಕೂಡ ಮಾಡ್ಬೋದು ಅಂತ ಆಯಿತು. ಅದರಿಂದನೇ ಇವತ್ತಿನ ದಿವಸ ನೀವು ಬಾಹುಬಲಿ ಕನ್ನಡದಲ್ಲಿ ನೋಡ್ಬೋದು. ಬಾಡಿ ಲ್ಯಾಂಗ್ವೇಜ್ ಇರಲ್ಲ. ಒಬ್ಬ ಮನುಷ್ಯನಿಗೆ ಆ ಭಾಷೆಗೆ ಗೊತ್ತಿದ್ದರೆ, ಆ ಸೊಗಡು ಗೊತ್ತಿದ್ದರೆ ಅವನ ಮುಖದಲ್ಲಿ ಮುಖಚರ್ಯ ಚೆನ್ನಾಗಿರುತ್ತೆ. ಯಾವಾಗ ಭಾಷೆಗೆ ಗೊತ್ತಿಲ್ಲದೆ ನಾವು ಯಾವಾಗ ಸ್ಪೂನ್ ಫೀಡಿಂಗ್ ಮಾಡ್ತಾ ಇರ್ತೀವೋ, ಹೇಳ್ಕೊಡ್ತಾ ಇರ್ತೀವೋ ಅಷ್ಟಕ್ಕೆ ಬರುತ್ತೆ ಹೊರತು ಅದ್ರೊಳಗೆ ಅವನು ಪರಕಾಯ ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ